ನಮಸ್ಕಾರ. ಜೊತೆಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಪೊಲೀಸರಿಂದ ಮುಂಬರುವ ಬಕ್ರೀದ್ ಹಬ್ಬವನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸಲು ಶಾಂತಿ ಸಭೆಯನ್ನು ಆಯೋಜಿಸಿದರು. ಈ ಸಭೆಗೆ ಮುಖ್ಯವಾಗಿ ಸುಬ್ರಹ್ಮಣ್ಯಪುರ ವಿಭಾಗದ ಎಸಿಪಿ ಆದ ಗೋಪಾಲ್ ಡಿ ಜೋಗಿನ್ರವರು, ಇನ್ಸ್ಪೆಕ್ಟರ್ ಚೈತನ್ಯ, ಸಬ್ ಇನ್ಸ್ಪೆಕ್ಟರ್ ಸಾರ್ಥಿಕ್ ಹಾಗೂ ಎಲ್ಲಾ ಧರ್ಮ ಮುಖಂಡರು, ಸಮಾಜ ಸೇವಕರು ಹಾಗೂ ನಾಗರಿಕರು ಹಾಜರಿದ್ದರು. ಹೌದು, ಇದೇ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದೆ ಕಾನೂನು ಸುವ್ಯವಸ್ಥೆ ಮತ್ತು ಪರಸ್ಪರ ಸಾಮರಸ್ಯ ಕಾಪಾಡುವಂತೆ ಪೊಲೀಸರು ಕಟ್ಟುನಿಟ್ಟಾಗಿ ಮನವಿ ಮಾಡಿದರು. ಹಬ್ಬದ ಸಂದರ್ಭದಲ್ಲಿ ಸಂಚಾರಿ ನಿಯಮಗಳನ್ನು ಪಾಲಿಸುತ್ತಾ ಸಾರ್ವಜನಿಕವಾಗಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹಂಚಿಕೊಳ್ಳದೆ, ವದಂತಿಗಳಿಗೆ ಕಿವಿಕೊಡದೆ ಹಬ್ಬ ಆಚರಿಸಬೇಕೆಂದು ಸಮಾಜದ ಮುಖಂಡರು, ಸಮಾಜ ಸೇವಕರು, ನಾಗರಿಕರ ಮುಂದೆ ಸಭೆ ಮಾಡಲಾಯಿತು. ನಮ್ಮ ಬಡಾವಣೆಯ ಎಲ್ಲ ನಾಗರಿಕರು ನಮಸ್ಕಾರಗಳು. ಹಾಗೂ ನಮ್ಮ ಪೊಲೀಸ್ ಠಾಣೆಗೆ ಎಸಿಪಿ ಸಾಹೇಬರು ಗೋಪಾಲ್ ಡಿ ಜಗನೂರ್ ಬಂದಿದ್ದಾರೆ ಮತ್ತು ಚೈತನ್ಯ ಸಾಹೇಬ್ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಬಡಾವಣೆಯ ಎಲ್ಲರ ಪರವಾಗಿ ವಂದನೆಗಳು. ಸರ್, ಸುರೇಶ್ ಅಂತ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ರಾಜ್ಯಾಧ್ಯಕ್ಷ ಹಾಗೂ ಜೊತೆಯಲ್ಲಿ ಪತ್ರಿಕೆ ಸಂಪಾದಕರು ಹಾಗೂ ಜೊತೆಯಲ್ಲಿ ದೇವಸ್ಥಾನ ಮಾಲೀಕರು ಸಹ ಆಗಿದ್ದೀನಿ. ನಾನು 40 ವರ್ಷ ಆಗಿದೆ ಸರ್ ಬಂದು ಈ ಬಡಾವಣೆಗೆ. ಅವಾಗಿದ್ದರೂ ನಮ್ಮ ಪೊಲೀಸರ ಒಡನಾಟ ಹಾಗೂ ಬಂದಂತವ್ರ ಜೊತೆ ಚೆನ್ನಾಗಿದೆ. ಹಾಗೂ ಇಲ್ಲಿ ಆಗುಗಳನ್ನ ಅವರು ತಿಳಿಸ್ತಾ ಇರ್ತೀನಿ. ಹಾಗೂ ಅವರು ಸಹ ನಮ್ಮ ಜೊತೆ ಸ್ಪಂದಿಸಿ ಎಲ್ಲ ಕೆಲಸ ಮಾಡ್ಕೊಡ್ತಿದ್ದಾರೆ. ಇವತ್ತು ನಮ್ಮ ಸ್ನೇಹಿತರಾದ ಎಲ್ಲ ನಮ್ಮ ಬಂಧುಗಳಿದ್ದಾರೆ, ಅವರು ನಮ್ಮವರೇ. ನಮ್ಮ ಹಬ್ಬನ ಅದು ಅವ್ರ ಹಬ್ಬ ಅಲ್ಲ, ಅದು ನಮ್ಮ ಹಬ್ಬ. ನಾವು ಅವ್ರ ಜೊತೆ ಇರ್ತೇವೆ, ಚೆನ್ನಾಗಿ ಮಾಡ್ತೇವೆ. ಯಾವುದೇ ರೀತಿ ತಾವೆಲ್ಲ ಒಟ್ಟುಗೂಡಿ ನಾವೆಲ್ಲ ಒಂದೇ ಕುಟುಂಬದಿಂದ ತಮಗೆ ಯಾವುದೇ ರೀತಿ ಕಂಪ್ಲೇಂಟ್ ಬರೋದಂತೆ ನೋಡ್ಕೊಳ್ತೀವಿ ಅಂತ ಈ ಒಂದೆರಡು ಮಾತಾಡ್ತಾ ಇದ್ದೀನಿ. ಜೈ ಕರ್ನಾಟಕ ಮಾಡ್ತೇವೆ. ಯಾಕೆಂದ್ರೆ ಬಡವರು ನಿಮ್ಮಲ್ಲಿ ನ್ಯಾಯ ಕೇಳಕ್ ಬಂತಾರೆ, ನೀವು ಚೈತನ್ಯ ತುಂಬ ಕಲ್ಸಿ. ಅದು ಖುಷಿ ಪಟ್ಟ ಜನ ಹೋಗ್ತಾರೆ. ಯಾಕೆಂದ್ರೆ ಅವ್ರು ಬಂದವರಿಗೆ ಮಾತಾಡ್ಸಲ್ಲ, ಕೆಲವರು ಮಾತಾಡ್ತಾರೆ. ನಿಮ್ಮ ಹೆಸರಲ್ಲೇ ಚೈತನ್ಯ ಇದೆ. ನಮ್ಮ ಜೊತೆಗೆ ನಮ್ಮ ಎಸಿಪಿ ಸಾಹೇಬ್ರು ಗೋಪಾಲ್ ಡಿ ಜೋಗಿನ ಬಾದಾಮಿ ಅವರು ಬಾದಾಮಿ ಅಂತ ಮನುಷ್ಯರ ಅಂತ ಅವರು. ಯಾಕೆ ಹೇಳ್ತಿದ್ರೆ, ನಾನು ಬಾದಾಮಿ ಕೆಲಸ ಮಾಡಿದ್ದೀನಿ ಸರ್. ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಮ್ಮ CM ಸಿದ್ದರಾಮಯ್ಯ ಎಲೆಕ್ಷನ್ ನಿಂತ್ಕೊಂಡಾಗ ನಾನು ಕೆಲಸ ಮಾಡಿದ್ದೀನಿ. ಅಲ್ಲಿ ಜನ ನಾನು ಹತ್ರದಲ್ಲಿ ನೋಡಿದ್ದೀನಿ. ಆ ಮನುಷ್ಯ ನೀವು ಇಟ್ಕೊಂಡ್ರೆ ಅಂತವ್ರು. ದಯಮಾಡಿ ಜೊತೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ವಿಚಾರಗಳು ತಿಳಿಸ್ತಾ ನಮ್ಮ ಟ್ರಾಫಿಕ್ ಅವರು ಸಾಕಷ್ಟು ಹೇಳಿದ್ದಾರೆ ಸರ್. ಅವ್ರನ್ನ ನಾವು ಏನು ಪಾಲನೆ ಮಾಡೋದು ಕೇಳಿದೀವಿ, ಅವ್ರು ಪಾಲನೆ ಮಾಡ್ತಾರೆ ಅಂತ ನಾನು ನಂಬಿ ನಾನು ಮುಗಿಸ್ತೀನಿ. ಎಲ್ಲರ ಪರವಾಗಿ ಹಾಗೂ ಬಕ್ರೀದ್ ಹಬ್ಬದ ಪರವಾಗಿ ನಮ್ಮ ಎಸಿಪಿ ಸಾಹೇಬ್ರಿಗೂ ಹಾಗೂ ಸರ್ಕಾರಿ ಇನ್ಸ್ಪೆಕ್ಟರ್ ಸಾಹೇಬ್ರಿಗೂ ನಮ್ಮ ಕಡೆಯಿಂದ ಒಂದು ಸನ್ಮಾನ. ಸಮಸ್ಯೆ ಎಲ್ಲ ಕೊಟ್ರಾ? ಧನ್ಯವಾದಗಳು.